ಹಾಯ್ ಫ್ರೆಂಡ್ಸ್, ನರ್ಸಿಂಗ್ ಅಂತ ನಾವು ಎಂಟ್ರಿ ಆದಮೇಲೆ ಒಂದು ಮುಖ್ಯ ವ್ಯಕ್ತಿ ಅವರು ಯಾರಪ್ಪ ಅಂದರೆ ಈ ಫ್ಲೋರೆನ್ಸ್ ನೈಟಿಂಗೇಲ್ ಎಂಬ ವ್ಯಕ್ತಿಯ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಇವರು ಮೇ 12, 1820 ಫ್ಲೋರೆನ್ಸಿಯ ಟಸ್ಕೇನಿಯಾ ಗ್ರ್ಯಾಂಡ್ ಡುಚಿ ಎಂಬ ಪ್ರದೇಶದಲ್ಲಿ ಹುಟ್ಟುತ್ತಾರೆ. ಇವರೊಂದು ಶ್ರೀಮಂತ ಮತ್ತು ಉತ್ತಮ ಸಂಪರ್ಕ ಹೊಂದಿರುವ ಬ್ರಿಟಿಷ್ ಕುಟುಂಬದಲ್ಲಿ ಜನಿಸುತ್ತಾರೆ. ಇವರು ಇತಿಹಾಸ ಮತ್ತು ಇಟಾಲಿಯನ್ ಶಾಸ್ತ್ರೀಯ ಸಾಹಿತ್ಯ ಮತ್ತು ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ. ಇವರು ಯೌವನಾವಸ್ಥೆಯಲ್ಲಿ ಎಲ್ಲ ಆಸೆಗಳನ್ನು ತ್ಯಜಿಸಿ ಸಾಮಾಜಿಕ ಸಂಹಿತೆಯ ಮುಖಾಂತರ ಶುಶ್ರೂಷೆಯ ಕಲೆ, ವಿಜ್ಞಾನವನ್ನು ಕಲಿಯಲು ಶ್ರಮಿಸ್ತಾರೆ. ಆ ಸಂದರ್ಭದಲ್ಲಿ ಕ್ರಿಮಿಯನ್ ಎಂಬ ಯುದ್ಧ ಪ್ರಾರಂಭವಾಗುತ್ತೆ. ಆ ಯುದ್ಧದಲ್ಲಿ ತುಂಬ ಜನ ಸಾವನ್ನಪ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಬಹಳ ಜನ ಗಾಯಗೊಂಡಿರ್ತಾರೆ. ಆದರೆ ತನ್ನ 38 ಜನ ಸೇರಿ ಒಂದು ದಾದಿಯರ ಸ್ವಯಂ ಸೇವಕ ತಂಡವನ್ನು ರಚಿಸಿ ತಮ್ಮ ಉತ್ತಮವಾದ ಶುಶ್ರೂಷಾ ಸೇವೆಯನ್ನು ಸಲ್ಲಿಸುತ್ತಾರೆ. ಇವರು ಆ ಸ್ಥಳದಲ್ಲೇ ನೈರ್ಮಲ್ಯ ಮತ್ತು ಕೈ ತೊಳೆಯುವ ವಿಧಾನವನ್ನು ಜಾರಿಗೆ ತಂದು ಹಗಲು ರಾತ್ರಿ ಎನ್ನದೇ ಶ್ರಮಿಸಿ ಸಾವಿನ ಪ್ರಮಾಣವನ್ನು ಕುಗ್ಗಿಸುವುದರಲ್ಲಿ ಯಶಸ್ವಿಯಾಗ್ತಾರೆ. ಅವರು ರಾತ್ರಿಯ ಸಮಯದಲ್ಲಿ ಒಂದು ಲ್ಯಾಂಪನ್ನು ಹಿಡಿದು ಎಲ್ಲ ರೋಗಿಗಳನ್ನು ಶುಶ್ರೂಷೆ ಮಾಡಲು ಮುಂದಾಗ್ತಾರೆ. ಅದಕ್ಕಾಗಿ ಲೇಡಿ ವಿತ್ ದ ಲ್ಯಾಂಪ್ ಎಂಬ ಬಿರುದನ್ನು ಪಡಿತಾರೆ. ಹಾಗೆ ಒಂದು ವಿಶೇಷವಾಗಿ ಇವರು ಹುಟ್ಟಿದ ದಿನವನ್ನು ಮೇ 12 ವಿಶ್ವ ದಾದಿಯರ ದಿನ ಅಂತ ಘೋಷಿಸಲಾಗುತ್ತದೆ. ಇವರು ಹಾಗೆ ಹಲವು ಪ್ರಶಸ್ತಿಗಳನ್ನು ಪಡಿತಾರೆ. ಅವರು ಪಡೆದಂತಹ ಪ್ರಶಸ್ತಿಗಳಂತ ಅಂದರೆ ಯಾವುದ್ಯಾವುದಪ್ಪ ಅಂತಂದರೆ ರಾಯಲ್ ರೆಡ್ ಕ್ರಾಸ್, ಲೇಡಿ ಆಫ್ ದ ಗ್ರೇಸ್ ಆಫ್ ದಿ ಆರ್ಡರ್ ಆಫ್ ದ ಸೆಂಟ್ ಜಾನ್, ಆರ್ಡರ್ ಆಫ್ ದಿ ಮೆರಿಟ್, ಹೀಗೆ ಹಲವು ಪ್ರಶಸ್ತಿಗಳನ್ನು ಪಡೀತಾರೆ. ಹಾಗೆ ಇವರೆಲ್ಲ ಪಡೆದುಕೊಂಡ ನಂತರ ಕೆಲವು ಸಂಸ್ಥೆಗಳನ್ನು ಸ್ಥಾಪಿಸ್ತಾರೆ. ಸಲೇಮಿಯಾ ಬ್ಯಾರಕ್ಟ್, ಸ್ಕೂಟಾರಿ, ಸೆಂಟ್ ಥಾಮಸ್ ಎಂಬ ಹಾಸ್ಪಿಟಲ್ನ ಸ್ಥಾಪನೆ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.